ನಮ್ಮ ಜೊತೆ ಇದ್ದಾರೆ ಅಕ್ಷಯ್ ಪ್ರಸನ್ನ ಅವರು ಕೂಡ ಕ್ಯೂಟಿಲೇ ಓದಿದ್ದು. ಬನ್ನಿ ಅವ್ರ ಹತ್ರ ಮಾತಾಡೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕ್ಯೂಟಿಲಿ ಮತ್ತು ಆಸ್ಟ್ರೇಲಿಯನ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಹಾಯ್ ಅಕ್ಷಯ್. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ, ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಮಾತಾಡೋಕೆ ನಮ್ಮ ಜೊತೆ ಇವತ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಕ್ಕೆ ಆಸ್ಟ್ರೇಲಿಯಾ ಬಿಟ್ಟು ಇನ್ನೂ 2-3 ಕಂಟ್ರಿಗೆ ಹೋಗಬೇಕು ಅಂತ ಪ್ಲಾನ್ಸ್ ಇತ್ತು. ಅದರಲ್ಲಿ ಮೇನ್ ಇದ್ದಿದ್ದು ಜರ್ಮನಿಗೆ ಅಂತ. ಸೊ ಪ್ರೋಸೆಸ್ ಮಾಡ್ತಾ ಅದಾದ್ಮೇಲೆ ಆಸ್ಟ್ರೇಲಿಯಾ ಬೆಟರ್ ಅನಿಸ್ತು ನಾನು ಓದಬೇಕಾಗಿರೋ ಡಿಗ್ರಿಗೆ. ಸೊ ಅದಕ್ಕೋಸ್ಕರ ಆಸ್ಟ್ರೇಲಿಯಾ. ನಾವು ಮೆಕ್ಯಾನಿಕಲ್ ವಿತ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇದ್ದಿದ್ದು. ಸೊ ಹಂಗೆ ಯೂನಿವರ್ಸಿಟಿ ಸರ್ಚ್ ಮಾಡ್ಬೇಕಾದ್ರೆ ನಮಗೆ ಕ್ಯೂಟಿಲಿ ನಾವು ಓದಬೇಕಾಗಿರೋದು ಚೆನ್ನಾಗಿದೆ ಅಂತ ಗೊತ್ತಾಯಿತು. ಸೊ ಅದರಿಂದ ಈ ಯೂನಿವರ್ಸಿಟಿ ತೊಗೊಂಡಿದ್ದು, ಈ ಡಿಗ್ರಿ ತೊಗೊಂಡಿದ್ದು. ಬೇರೆ ಯೂನಿವರ್ಸಿಟಿಲಿ ಆಪರ್ಚುನಿಟೀಸ್ ಇತ್ತಾ? ತುಂಬ ರಿಸರ್ಚ್ ಮಾಡಿದ್ವಿ ಹಂಗಂದ್ರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲೇ ಒಂದು ಏಜೆಂಟ್ ಹತ್ರ ಹೋಗ್ಬಿಟ್ಟು ಮಾತಾಡಿದಾಗ ಒಂದು 5ರಿಂದ 6 ಯೂನಿವರ್ಸಿಟಿ ಕೊಟ್ಟಿದ್ರು ಅವರು. ಸೊ ಅದ್ರನ್ನೆಲ್ಲ ತೊಗೊಂಡು ನಾವು ಮೆಕ್ಯಾನಿಕಲ್ ಮತ್ತು ಮ್ಯಾನೇಜ್ಮೆಂಟ್ಗೆ ಯಾವ್ದು ಚೆನ್ನಾಗಿದೆ ಅಂತ ನೋಡಿದಾಗ ಸೊ ಈ ಯೂನಿವರ್ಸಿಟಿ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಸೊ ಎಷ್ಟು ವರ್ಷ ಆಯ್ತು ಗ್ರಾಜುಯೇಟ್ ಆಗಿ? 5.5 ವರ್ಷ ಆಯ್ತಕ್ಕ. 5.5 ವರ್ಷ. ಇವಾಗ ಕೆಲಸ ಮಾಡ್ತಾ ಇದ್ದೀರಾ? ಇವಾಗ ಕೆಲಸ ಮಾಡ್ತಾ ಇದೀವಿ. ವೀಸಾ ಪ್ರೊಸೆಸ್ ಎಲ್ಲ ಹೇಗೆ? ಬಂದಾಗ ಸ್ಟೂಡೆಂಟ್ ವೀಸಾ ಇದ್ವಿ. ಅದಾದ್ಮೇಲೆ ಯಾರ್ಯಾರು ಸ್ಟೂಡೆಂಟ್ ವೀಸಾದಲ್ಲಿ ಬರ್ತಾರೆ ಅವ್ರಿಗೆ 2 ವರ್ಷ ಗ್ರಾಜುಯೇಟ್ ವೀಸಾ ಕೊಡ್ತಾರೆ. ಸೊ ಆಮೇಲೆ ಗ್ರಾಜುಯೇಟ್ ವೀಸಾ ಅದಾದ್ಮೇಲೆ ಪರ್ಮನೆಂಟ್ ವೀಸಾ ಅಪ್ಲೈ ಮಾಡಿದ್ವಿ. ಹಂಗೆ ಮುಂದೆ ಹೋಯ್ತು. ಪರ್ಮನೆಂಟ್ ವೀಸಾ ಆಗಿದೆ ಇವಾಗ? ಈಗ ಸಿಟಿಸನ್ ಆಗಿದೆ ಅಕ್ಕ. ಆದ್ಮೇಲೆ ಮೈಸೂರಿಂದ ಅದಕ್ಕೆ ಅಂತಾನೆ ನಾವು ಪಂಚೆ, ಸಿಲ್ಕ್ ಶರ್ಟ್ ಎಲ್ಲ ತಂದಿದ್ವಿ. ಸೊ ಮೊದಲೇ ದಿವಸ ಹಾಕೊಂಡು ಎಲ್ಲ ಕಡೆ ಸುತ್ತಾಡಬೇಕು ಅಂತ. ಸೊ ಹಂಗೆ ಬಂದ ತಕ್ಷಣ ರೂಮ್ ಚೆಕ್ ಇನ್ ಮಾಡಿ ಕ್ಲೀನಾಗಿ ಪಂಚೆ ಮತ್ತು ಸಿಲ್ಕ್ ಶರ್ಟ್ ಹಾಕೊಂಡು ಎಲ್ಲ ಒಂದು ಸಿಟಿ ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಸೊ ತುಂಬ ಖುಷಿ ಆಯಿತು. ಮೊದಲೇ ದಿನ ಫಸ್ಟ್ ಡೇ ಬಂದು ಒಂದು 2 ಗಂಟೆ ಅಷ್ಟೇ ಬಂದ್ವಿ. ಫ್ರೆಶ್ ಅಪ್ ಆದ ತಕ್ಷಣ ಎಲ್ಲ ರೆಡಿಯಾಗಿ ಬಾ ಮಗ ಹೋಗ್ಬಿಟ್ಟು ಬರೋದ ಸುತ್ತಾಡ್ಕೊಂಡು ಅಂದ್ಬಿಟ್ಟು ಪಂಚೆ ಹಾಕೊಂಡು ನಾನು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ. ಸೊ ಇಬ್ರು ಒಟ್ಟಿಗೆ ಬಂದಿದ್ದು. ಇಬ್ರು ಪಂಚೆ ಹಾಕೊಂಡಿದ್ದು? ಇಲ್ಲ ನಾನು ಒಬ್ಬ ಮಾತ್ರ ಪಂಚೆ ಹಾಕಿದ್ದು. ಸೊ ಹೋಗ್ಬಿಟ್ಟು ಬಂದಿದ್ವಿ. ಚೆನ್ನಾಗಿ ಫಸ್ಟ್ ಡೇನೆ ಪಂಚೆ ಹಾಕೊಂಡು ಟೂರ್ ಹೊಡೆದಿದ್ದೀರಾ. ಫೋಟೋ ತೋರಿಸ್ತೀವಿ ಆಮೇಲೆ. ಚೆನ್ನಾಗಿ ಫೀಲ್ ಆಗ್ತಿತ್ತು. ಮತ್ತೆ ಫಸ್ಟ್ ಡೇ ಅಲ್ವಾ ಆಸ್ಟ್ರೇಲಿಯಾದಲ್ಲಿ. ಸೊ ತುಂಬ ಖುಷಿ ಇತ್ತು. ಎಷ್ಟೋ ತಿಂಗಳಿಂದ ಪ್ರಿಪರೇಷನ್ಸ್ ಇದ್ದಿದ್ದರಿಂದ ಮೊದಲೇ ದಿವಸ ಇಲ್ಲಿ ಬಂದಾಗ ಅದು ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಓರಿಯೆಂಟೇಷನ್ ವೀಕ್ ಇತ್ತು, ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಯೂನಿವರ್ಸಿಟಿ ನೋಡಿದ್ದು ಮತ್ತು ಅವತ್ತು ಓರಿಯೆಂಟೇಷನ್ ವೀಕಲ್ಲಿ ತುಂಬ ಜನ ಎಲ್ಲ ಪರಿಚಯ ಆದರು. ಸೊ ನಮ್ಗೆ ಏನೇನು ಡೌಟ್ಸ್ ಇತ್ತು ನಮ್ಮದು ಕೋರ್ಸ್ ಬಗ್ಗೆ ಆಗಿರಲಿ ಅಥವಾ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಆಗಿರಲಿ ಕೇಳೋಕ್ಕೆ ತುಂಬ ಜನ ಇದ್ದರು. ಸೊ ಚೆನ್ನಾಗಿತ್ತು ಮೊದಲೇ ದಿನ. ಸೊ ಮೊದಲನೇ ದಿನ ಚೆನ್ನಾಗಿತ್ತು. ಓದಾದ್ಮೇಲೆ ಹೇಗಿತ್ತು ಲೈಫು? ಓದಾದ್ಮೇಲೆ ಇವಾಗ ಕೆಲಸ ತಗೋಬೇಕು. ಪಾರ್ಟ್ ಟೈಮ್ ಮಾಡಿದ್ರಿ, ಪಾರ್ಟ್ ಟೈಮ್ ಮಾಡ್ತಾ ಇದ್ವಿ ಅಲ್ವಾ? ಹೌದು, ಮಾಡ್ತಿದ್ವಿ ಪಾರ್ಟ್ ಟೈಮ್ ಮಾಡಿದ್ರಿ. ಓದಿದ್ಮೇಲೆ ಕೆಲಸ ಹೇಗೆ ಹುಡ್ಕೋದು? ನೆಟ್ವರ್ಕಿಂಗ್ ಇಂದಾನೆ ನಿಮಗೆ ಕೆಲಸ ಸಿಗೋದಿಲ್ಲ. ಸೊ ಎಷ್ಟು ಜನ ನೀವು ಜಾಸ್ತಿ ಮಾತಾಡ್ತೀರಾ, ಹೋಗಿ ಮಾತಾಡಿ ಈ ಥರ ಕೆಲಸ ಬೇಕು ಅಂತ ಹೇಳಿ. ಸೊ ಅದರಿಂದ ಸಿಗುತ್ತೆ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಒಬ್ಬೊಬ್ರಿಗೆ ಬೇಗನೆ ಸಿಗುತ್ತೆ, ಒಬ್ಬರಿಗೆ ಲೇಟ್ ಆಗ್ಬೋದು. ಸೊ ಇವಾಗ ಏನು ಕೆಲಸ ಮಾಡ್ತಾ ಇರೋದು? ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೀವಿ.